ಲೋಕಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭರ್ಜರಿ ಪ್ರಚಾರನ ನಡೆಸಿರುವಂಥದ್ದು. ಈಗಾಗಲೇ ಏನು ಪ್ರಿಯಾಂಕಾ ಜಾರಕಿಹೊಳಿ ಅವರ ಕೈ ಬಲಪಡಿಸಲು NCP ಈಗಾಗಲೇ ಬೆಂಬಲ ಘೋಷಿಸಿರುವಂತಹದ್ದು. ಈಗಾಗಲೇ ನಮ್ಮ ಜೊತೆ ಮಾತನಾಡಲಿಕ್ಕೆ ನಿಪ್ಪಾಣಿಯ NCP ಮುಖಂಡರಾಗಿರುವಂಥ ಉತ್ತಮ್ ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ NCP ಇಂದ ಬೆಂಬಲ ಘೋಷಣೆ ಮಾಡಿದ್ರಿ, ಯಾವ ರೀತಿ ಇದೆ? NCPದಿಂದ ನಾವು ಬೆಂಬಲವನ್ನು ಘೋಷಿಸಿದ್ದೇವೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಾದ ಶರತ್ ಚಂದ್ರಜಿ ಪವಾರ್ ಸಾಹೇಬರು ನಿನ್ನೆ ನಿಪ್ಪಾಣಿಗೆ ಬಂದು ಹೋಗಿದ್ದಾರೆ. ಅದಕ್ಕಿಂತ ಮೊದಲೇ ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜೊತೆ ಮಾತುಕತೆ ಮಾಡಿ ನಮ್ಮದು ಏನು NCP ಒಂದು ಇದಿದೆ ಅದನ್ನೆಲ್ಲ ಅವ್ರ ಜೊತೆ ಮಾತಾಡಿದ್ದೀವಿ. ಈಗಾಗಲೇ ನಮ್ಮ ಜನರೆಲ್ಲ ಬೂಟ್ ಮತ್ತಿಗೆ ಕೆಲಸ ಸ್ಟಾರ್ಟ್ ಮಾಡಿದರು ಮತ್ತು ಮಾಡ್ತಾಯಿದ್ದಾರೆ. ಈಗಾಗಲೇ ಸಿಟಿ ಆಗಲಿ ಗ್ರಾಮೀಣದಾಗಲಿ ನಾವು ನಮ್ಮ ಮಂದಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಕಳೆದ 2 ದಿನದಿಂದ ಬೃಹತ್ ಸಮಾವೇಶ ಮಾಡಿದ್ರಿ, ಜನರು ಬೆಂಬಲ ಯಾವ ರೀತಿ ಇದೆ ಅಂತ? ನಮ್ಮ ಜನರ ಮೊದಲಿಂದು ಕಾಂಗ್ರೆಸ್ ಜೊತೆಗೆ ಇದ್ದಾರು. ನಾವು ಒಂದು ಕಾಂಗ್ರೆಸ್ದಾಗೆ ಇದ್ದು, ಆದರೆ ನಾವು ಒಂದು ಅನಿವಾರ್ಯ ಇದಕ್ಕೆ ಕಾರಣಕ್ಕೆ ನಾವು ಕಾಂಗ್ರೆಸ್ ಬಿಡೋದಾಯಿತು. ಆದರೆ ನಮ್ಮ ರಕ್ತದಾಗ ನಮ್ಮ ಬ್ಲಡ್ದಾಗ ಕಾಂಗ್ರೆಸ್ ಇದ್ದ ಕಾರಣ ನಾವು ಕಾಂಗ್ರೆಸ್ ಅಂದರೆ NCP ಇರಲಿ ಕಾಂಗ್ರೆಸ್ ಇರಲಿ ಎಲ್ಲ ಒಂದೇ ಈ ಥರ ಇದಿದೆ. ಅದಕ್ಕಾಗಿ ನಾವು ಏನು ಅದರಲ್ಲಿ ಏನಿದಿಲ್ಲ. ಸರ್, ಈಗ ಯಾವ ಅಜೆಂಡಾ ಇಟ್ಕೊಂಡಿದ್ದೀರಾ ಅಂತ? ಈಗ NCP ಇಂದ ಮತ್ತು ಕಾಂಗ್ರೆಸ್ಸಿಂದ ಏನು ಅಜೆಂಡಾ ಇಟ್ಕೊಂಡಿದ್ದೀರಾ? ಏನು ಅಜೆಂಡಾ ಇಲ್ಲ. ನಿಪ್ಪಾಣಿ ನಮ್ಮ ಕ್ಷೇತ್ರ ಆಗಲಿ 1ನೇ ನಂಬರ್ ಕಾನ್ಸ್ಟಿಟ್ಯೂನ್ಸಿ ಇದೆ ಇದು. ಆದರೆ ಇಲ್ಲಿ ಕಳೆದ 10 ವರ್ಷದಿಂದ BJP ಪ್ರತಿನಿಧಿ ಇದು MLA ಆಗಲಿ MP ಆಗಲಿ ಅವರೇ ಇದ್ದಾರೆ. ಅದಕ್ಕಾಗಿ 10 ವರ್ಷದಾಗ ಏನೂ ಕೆಲಸ ಆಗಿಲ್ಲ. ಈಗ ನಿಪ್ಪಾಣಿ ಆಗಲಿ, ನಿಪ್ಪಾಣಿ ಗ್ರಾಮೀಣ ಆಗಲಿ, ನಿಪ್ಪಾಣಿ ಕೆಲವೊಂದು ಭಾಗ ಈಗ ನಾವು ಅದಕ್ಕೆ ಡೋಂಗರ್ ಭಾಗ ಅಂತೂ ಆ ಭಾಗದಾಗ ಇನ್ನೂ ಕೂಡ ಕುಡಿ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಈ 10 ವರ್ಷದಾಗ ಅವರ ಅವಕಾಶ ಇತ್ತು. ಯಾಕಂದರೆ ಹೋದ 5 ವರ್ಷದಾಗ BJP ಸರ್ಕಾರ ಇತ್ತು ರಾಜ್ಯದಾಗ, ಕೇಂದ್ರದಾಗೂ BJP ಸರ್ಕಾರ ಇತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು MP ಇದ್ದರು, ಶಾಸಕೀಯ ನಮ್ಮ ಶಶಿಕಲಾ ತಾಯಿ ಜೊಲ್ಲೆ ಇದ್ದರು. ಇವರಿಬ್ಬರು ಕೂಡ ಇದ್ರೂ ಕೂಡ ನಮ್ಮ ಭಾಗದಾಗ ಆಗಬೇಕಷ್ಟು ಅಭಿವೃದ್ಧಿಯನ್ನು ಆಗಿಲ್ಲ. ಸರ್, ಈಗಾಗಲೇ ಸತೀಶ್ ಜಾರಕಿಹೊಳಿ ಸೈಲೆಂಟ್ ರಾಜಕಾರಣ, ಇಲ್ಲಿ ಏನಾದರೂ ನಿಪ್ಪಾಣಿ ಭಾಗದಲ್ಲಿ ಸೈಲೆಂಟ್ ರಾಜಕಾರಣ ಮತ್ತು ಮುಖಂಡರ ಜೊತೆ ಸಭೆ ಯಾವ ರೀತಿ ನಡೀತದೆ? ಮುಖಂಡರ ಜೊತೆ ಎಲ್ಲರ ಜೊತೆ ಸತೀಶ್ ಜಾರಕಿಹೊಳಿ ಆಗಲಿ, ಜಾರಕಿಹೊಳಿ ಕುಟುಂಬದಾಗಲಿ ಮೊದಲಿಂದು ಎಲ್ಲ ಕ್ಷೇತ್ರದಾಗ ಅವ್ರದ್ದೊಂದು ವಲಯ ಇದೆ. ಅವ್ರದ್ದಾಗಿ ಒಂದು ಇದಿದೆ, ಏನು ಒಂದು ಪಾರ್ಟ್ ಇದೆ ಎಲ್ಲ ಕ್ಷೇತ್ರದಾಗಲಿ. ನಿಪ್ಪಾಣಿ ಕೂಡ ಮೊದಲಿಂದು ನಾವಾಗಲಿ ನಮ್ಮ ಜನ ಆಗಲಿ ಜಾರಕಿಹೊಳಿ ಕುಟುಂಬದ ಸ್ನೇಹ ಆಗಲಿ ಅವ್ರ ಜೊತೆಗೆ ರಿಲೇಷನ್ ಮೊದಲಿಂದು ಇದೆ, ಈಗೂ ಇದೆ. ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ಸಾಹೇಬ್ರದ್ದು ಮೊದಲಿಂದು ನಾವು 98ದಿಂದ ಫಸ್ಟ್ ಅವ್ರು ಏನು MLCಗೆ ನಿಂತರು ಆವಾಗಿಂದು ಇವತ್ತುವರೆಗೆ ತನಕ ಅವ್ರದ್ದು ಒಂದು ಕಾರ್ಯಕರ್ತರದ್ದು ಇದಿದೆ. ಅದ್ರ ಜೊತೆಗೆ ಅವ್ರದ್ದು ಅದ್ರ ಲಾಭ ಆಗೋದು ಇಲೆಕ್ಷನ್ದಾಗ ಅವ್ರಿಗೆ. ಯಾಕಂದ್ರೆ ರೂಟ್ ಲೆವೆಲ್ ತನಕ ಅವರು ಎಲ್ಲರದ್ದು ಸಂಬಂಧ ಚಲೋ ಇಟ್ಕೊಂಡರು. ನಾವು ಆಗಲಿ ನಾವು ಅವ್ರ ನೇತೃತ್ವದಾಗ ಬೆಳೆದವ್ರದ್ದು. ಅದಕ್ಕಾಗಿ ನಾವು ಅವ್ರ ನೇತೃತ್ವದಾಗ ಕೆಲಸ ಮಾಡ್ತಾ ಇದ್ದೀವಿ. ಕೆಲವೊಂದು ಪಾರ್ಟ್ದಾಗ ನಾವು ಅವರ ಒಂದು ಸ್ವಲ್ಪ ಬೇರೆ ಆದ್ರೂ ಕೂಡ ಯಾವತ್ತೂ ಅವ್ರು ನಮ್ಮ ಸಂಪರ್ಕದಾಗ ಇದ್ದಾರೆ. ನಮ್ಮ NCP ನಾವು ಇದ್ರೂ ಕೂಡ ನಾನು ಸೋಲಾದ ಮೇಲೆ ಕೂಡ ಅವರು ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸದಾಗ ಎಲ್ಲ ಕೆಲಸದಾಗ ನಮಗೆ ಯಾವ ಇದ್ರಾಗ ನನಗೇನು ಬೇರೆ ಅಂಥೇಳಿ ಯಾವಾಗ ನೋಡಿಲ್ಲ. ಈಗೂ ಕೂಡ ನಂದಾಗಲಿ ನನ್ನ ಕ್ಷೇತ್ರದಾಗಲಿ ಎಲ್ಲ ಊರು ಲೆವೆಲ್ ಲೀಡರ್ಸ್ಗಳಾಗಲಿ ಮುಖಂಡರಾಗಲಿ ಅವ್ರು ಟಚ್ದಾಗಿದ್ದಾರೆ. ಸರ್, ಏನು ಕಾಂಗ್ರೆಸ್ ಸೇರ್ಪಡೆ ಆಗೋ ವಿಚಾರ ಏನಾದರೂ ಇದೆ? ಕಾಂಗ್ರೆಸ್ ಸೇರ್ಪಡೆ ಸತೀಶ್ ಸಾವ್ಕಾರ್ ಅವ್ರಿಗೆ ಹೇಳಿದೆವು ನಾವು, ನಾವೇನು ಕಾಂಗ್ರೆಸ್ ಪ್ರವೇಶ ಮಾಡೋದಿಲ್ಲ. ಆದರೂ ಕೂಡ ನಾವು NCP ಒಳಗಿದ್ದ ಕೆಲಸ ಮಾಡ್ತೀವಿ. ಅವರು ಅದಕ್ಕೆ ಒಪ್ಕೊಂಡಾರು. ನೀವು ಸಪ್ರೇಟ್ವಾಗೇ ಕೆಲಸ ಮಾಡ್ರಿ ಅಂತ ಹೇಳಿದರು. ಆ ರೀತಿ ನಾವು ಸಪ್ರೇಟ್ವಾಗೇ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ. ಮತ್ತೊಂದು ಏನಾಗೈತಿ, ಕಾಂಗ್ರೆಸ್ದಾಗ ಹೋಗೋದು ಒಂದು ಸರಿಯಾಗಿ ಟೈಮ್ ಬಂದಾಗ ಹೋಗ್ತೇವೆ ನಾವು, ಈಗ ಹೋಗಂಗಿಲ್ಲ. ಯಾಕಂದ್ರೆ ಸರಿ ಒಂದು ಟೈಮ್ ಬಂದ ಮೇಲೆ ನಮ್ಮಲ್ಲಿ ಇನ್ನೊಷ್ಟು ಅದನ್ನ ಈಗ ಇಲೆಕ್ಷನ್ ಸಂದರ್ಭದಾಗ ಮಾತಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಅದ್ರದ್ದು ನಾ ಏನಾರ ಮಾತಾಡಿನಂದ್ರದ್ದು ಬೇರೆ ಅರ್ಥ ಆಗಬಾರ್ದು. ಅದಕ್ಕೆ ನಾ ಏನು ಜಾಸ್ತಿ ಮಾತಾಡೋದಿಲ್ಲ. NCP ಇದು ಯಾವತ್ತೂ ಕಾಂಗ್ರೆಸ್ ಜೊತೆ ಐತಿ. ನಾವು ಅವ್ರದ್ದು ಕೆಲಸ ಮಾಡ್ತಾಯಿದ್ದೀವಿ, ಮುಂದೆ ಅವ್ರ ಕೆಲಸ ಮಾಡ್ತೀವಿ. ಏನು NCP ಮುಖಂಡರಾಗಿರುವಂಥ ಉತ್ತಮ್ ಪಾಟೀಲ್ ಅವರು ತಮ್ಮ ಬೆಂಬಲವನ್ನು ಘೋಷಿಸಿರುವಂಥ ಮಾಹಿತಿಯನ್ನು ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.